ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ ಸುಮಾರು 7:30 ಆಗಿದೆ. ನಾನು ಮಾವಿನ ಹಣ್ಣಿನ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಪೀಸ್ಗಳನ್ನು ಮಾಡಿಕೊಂಡೆ. ನಾನು ಫಸ್ಟೇ ತೆಂಗಿನ ತುರಿಯನ್ನು ಬೀಸಿಟ್ಕೊಂಡು ಆಮೇಲೆ ಈ ಕೆಲಸ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣಿನ ಪಾಯಸ ದೋಸೆ ಕಾಂಬಿನೇಷನ್ ಚೆನ್ನಾಗಾಗತ್ತೆ. ನೋಡಿ, ನಾನು ಇವಾಗ ದೋಸೆ ಮಾಡ್ಕೋತಾ ಇದ್ದೀನಿ. ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಶೇಪ್ ಬರ್ತಾ ಇಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ನಾನು ದೋಸೆ ಮಾಡಿ ಇಟ್ಕೋತೀನಿ. ಇವತ್ತು ನಮ್ಮ ಮನೆಗೆ ತೋಟಕ್ಕೆ ಔಷಧಿ ಹೊಡಿಲಿಕ್ಕೆ ಬರ್ತೀನಿ ಅಂತ ಹೇಳಿದರು. ನಾನು 1.5 kg ತುತ್ತವನ್ನು ನೆನೆಸ್ತಾ ಇದ್ದೀನಿ. ಒಂದು ತೆಳುವಾದ ದುಪ್ಪಟದಲ್ಲಿ ನೆನೆಸ್ತಾ ಇದ್ದೀನಿ. ನೋಡಿ, ಯಾರೂ ಇಲ್ಲ ಅಂದರೆ ನಾವೇ ಎಲ್ಲದೂ ಮಾಡಬೇಕಾಗತ್ತೆ. ಒಂದು ಕೋಲನ್ನು ಇಟ್ಕೊಂಡು ನೆನೆಸ್ತಾ ಇದ್ದೀನಿ. ನೀರು ಸ್ವಲ್ಪ ಒಂದು ಬಕೆಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಇದು ಅಡಿಗೆ ತಾಗಬಾರ್ದು, ಇಲ್ಲಾಂದರೆ ಅದು ತುತ್ತ ನೆನೆಯಲ್ಲ. ತುತ್ತದ ಜೊತೆಗೆ ಸುಣ್ಣ ಕೂಡ ಹಾಕಬೇಕು. ನಾನು 1.5 kg ತುತ್ತಕ್ಕೆ 1.5 kg ಸುಣ್ಣವನ್ನು ಹಾಕ್ಕೊಂಡು ಇದಕ್ಕೆ ನಾನಿವಾಗ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಸುಣ್ಣ ಮುಳುಗುವಷ್ಟು ನಾನು ಬಿಸಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ತುತ್ತ ಚೆನ್ನಾಗಿ ಕರಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬಿಸಿ ನೀರು ಹಾಕ್ತಾರೆ. ಈ ಬಿಸಿ ನೀರು ಹಾಕಿದ್ಮೇಲೆ ಏನಾದ್ರು ಮುಚ್ಚಿಡಬೇಕು. ನಾನು ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಹೆಬ್ಬೆರಳು ಹೋಗಿದೆ, ಆದರೂ ಮಾಡಬೇಕು, ಅನಿವಾರ್ಯ. ಸೊ ಈ ಥರ ಮುಚ್ಚಿಡಬೇಕು. ನೋಡಿ, ಇಲ್ಲಿ ಸಣ್ಣಕ್ಕೆ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಬಿಸಿ ನೀರು ಹಾಕಿದ್ರಿಂದ ಕುದಿಯತ್ತೆ ಸುಣ್ಣ. ನೋಡಿ, ಲೈಟಾಗಿ ಕುದೀತಾ ಇದೆ. ನೋಡಿ ನೋಡಿ ಯಾವ ಥರ ಕುದೀತಾ ಇದೆ ಅಂತ. ನೋಡಿ, ಸುಮಾರು 10 ಗಂಟೆಗೆ ಮರ ಹತ್ತವನು ಬಂದ. ಈ ಥರ ಜರಿ ಇರುತ್ತಲ್ಲ, ಅದರಿಂದ ನೀರನ್ನು ನಾವು ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಸುಮಾರು 6 ಡಬ್ಬಿ ಮದ್ದನ್ನು ಕಟ್ತಾ ಇದ್ದೀವಿ, ಅಂದರೆ ಔಷಧಿಯನ್ನು ಕಟ್ತಾ ಇರೋದ್ರಿಂದ ಕೊಡ್ಪಾನದಲ್ಲಿ ನೀರನ್ನು ತಗೋತಾ ಇದ್ದೀವಿ. ಇದೆಲ್ಲ ಕೆಲಸ ಅವರೇ ಮಾಡ್ಕೋತಾರೆ. ಅಂದರೆ ಈ ಥರ ಐಟಮೆಲ್ಲ ಅವ್ರ ತರಲ್ಲ, ನಾವು ಕೊಡಬೇಕು. ನೋಡಿ, ಡ್ರಮ್ಮಿಗೆ ದುಪ್ಪಟವನ್ನು ಕಟ್ಕೊಂಡು ನೆನೆಸಿಟ್ಟಿರುವಂಥ ಸುಣ್ಣವನ್ನು ಹಾಕ್ತಾ ಇದ್ದಾರೆ. ಅಂದರೆ ಸುಣ್ಣದಲ್ಲಿ ವೇಸ್ಟ್, ಅದು ಕಸ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಗಾಳಿಸ್ಕೋತಾರೆ. ಆಮೇಲೆ ತುತ್ತ ಸುಣ್ಣವನ್ನು ಮಿಕ್ಸ್ ಮಾಡ್ತಾರೆ. ಫಸ್ಟೇ ನಾವು ಹಾಕೋದ್ರಿಂದ ಮಿಕ್ಸ್ ಆಗಲ್ಲ, ಅದಕ್ಕೋಸ್ಕರ. ನೋಡಿ, ಡ್ರಮ್ ಫುಲ್ ನೀರನ್ನು ಹಾಕ್ಕೊಂಡು ಇಟ್ಕೋತಾರೆ ಫಸ್ಟು. ನೋಡಿ, ಇವಾಗ ತುತ್ತವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ಸುಣ್ಣ ಮತ್ತು ತುತ್ತ ಮಿಕ್ಸ್ ಆಗುತ್ತೆ ಅಂತ, ಇಲ್ಲಾಂದರೆ ಆಗಲ್ಲ. ಇವಾಗ ಮೇಲಿಂದ ಮಿಕ್ಸ್ ಮಾಡ್ತಾನೇ ಇರ್ತಾರೆ. ಇದು 5 ಡಬ್ಬಿ ಡ್ರಮ್ ಆಗಿರೋದ್ರಿಂದ ಸ್ವಲ್ಪ ತೆಗೆದಿಟ್ಕೊಂಡಿರ್ತಾರೆ. ಮಳೆ ಹಾಕ್ಬಿಟ್ರೆ ಅಂತ ನಾವು ಗಮ್ ಕೂಡ ಹಾಕ್ಕೋತಾ ಇದ್ದೀವಿ. ಗಮ್ ಹಾಕಿದ್ರೆ ಒಳ್ಳೆ ನೊರೆ ಬರುತ್ತೆ. ಸ್ವಲ್ಪ ಮಳೆ ಬಂದರೂ ಪರವಾಗಿಲ್ಲ, ಬೇಗ ಅಂಟ್ಕೊಳ್ಳುತ್ತೆ ಅಡಿಕೆಗೆ, ಅದಕ್ಕೋಸ್ಕರ ಹಾಕೋದು ಗಮ್ಮನ್ನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅವರು. ನಾವು ಮಷೀನಲ್ಲಿ ಹೊಡಿತಾ ಇರೋದು, ಅಂದರೆ ಅರ್ಧಕ್ಕೆ ಮರ ಹತ್ಕೊಂಡು ಹೊಡಿತಾರೆ. ಹಾಂ,
ನೋಡಿ ಇವಾಗ ಮೇಲೆ ಹತ್ತಿ ಔಷಧಿಯನ್ನು ಹೊಡಿತಾ ಇದ್ದಾರೆ. ಇವಾಗ ನಾನು ಅಡುಗೆ ಮಾಡಲಿಕ್ಕೆ ಬಂದೆ. 3 ಜನಕ್ಕೆ ಅಡುಗೆ ಮಾಡಬೇಕು. ಸೊ ಡೈರೆಕ್ಟಾಗಿ ನಾನು ಕುಕ್ಕರಲ್ಲಿ ಅನ್ನಕ್ಕಿಟ್ಟೆ. ಫಸ್ಟ್ ಟೈಮ್ ಕುಕ್ಕರಲ್ಲಿ ಅನ್ನಕ್ಕಿಟ್ಟಿರೋದು. ಈ ಥರ ಯಾವ ಥರ ಬರುತ್ತೋ ಗೊತ್ತಿಲ್ಲ. ಆಲ್ರೆಡಿ ನಾನು ಪಲ್ಯ ಕೂಡ ಮಾಡಿಟ್ಕೊಂಡಿದ್ದೆ. ನೀರು ಸ್ವಲ್ಪ ಜಾಸ್ತಿಯೇ ಆಗೋಯ್ತು. ಆಮೇಲೆ ಅನ್ನಕ್ಕೆಲ್ಲ ಇಟ್ಟಾದಮೇಲೆ ನಾನು ಸಾಂಬಾರಿಗೆ ಅಂತ ಈರುಳ್ಳಿ ಮತ್ತು ಟೊಮಾಟೋವನ್ನು ಹೆಚ್ಕೊತಾ ಇದ್ದೀನಿ. ಬೀಟ್ರೂಟ್ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೇಳೆ ಮತ್ತು ಬೀಟ್ರೂಟನ್ನು ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಹಾಕಾದ್ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಕುದಿಸ್ತಾ ಇದ್ದೀನಿ. ಸಾಂಬಾರೆಲ್ಲ ಅವಾಗೆ ಬೀಸಿಟ್ಕೊಂಡಿದ್ದೆ, ಹಾಕಿ ಕುದಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಬ್ಲ್ಯಾಕ್ ಟೀ ಮಾಡಿ ಅವ್ರಿಗೆ ಕೊಡ್ತಾ ಇರೋದು. ನೋಡಿ, ಟೀ ತೊಗೊಂಡು ಹೋದ್ಮೇಲೆ, ಟೀ ಕುಡ್ದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಮ್ಮದು ಹಾಫ್ ಡೇ ಸಾಕು. ತುಂಬ ಮಳೆ ಇದ್ರೆ ಮಾತ್ರ ಫುಲ್ ಡೇ ಬೇಕು. ಇವತ್ತು ಮಳೆನೇ ಇಲ್ದೋಗಿದ್ದ ಕಾರಣ ಹಾಫ್ ಡೇ 1:30ಗೆ ಮುಗ್ದೋಯ್ತು. ನೋಡಿ, ಲಾಸ್ಟ್ ಮೊಮೆಂಟಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ, ಜಿಮರ್ಸ್ತಾ ಇದೆ. ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಹೊಡೆದಾಯಿತು. ಅವರು ಮನೆಗೆ ಹೋದರು, ಊಟ ಮಾಡಿಕೊಂಡು ಮನೆಗೆ ಹೋದರು. ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಇಲ್ಲೊಂದು ಹಾವು ಮಲ್ಕೊಂಡಿತ್ತು ನೋಡಿ, ಕೆರೆ ನಾವು. ಬಟ್ ಇದೇನು ಮಾಡಲ್ಲ, ಬಿಸಿಲು ಬಂದಿರೋದ್ರಿಂದ ಬಿಸಿಲು ಕಾಸ್ಲಿಕ್ಕೆ ಅಂತ ಬಂದಿತ್ತು. ಈ ಮಲೆನಾಡಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.